ಓಯ್ ಒಂದು ನಿಮಿಷ ನಿನ್ನ ಜೊತೆ ಏನೋ ಮಾತಾಡಬೇಕು. ನೀನು ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಮನಸ್ಸಲ್ಲಿ ಡಿಸೈಡ್ ಮಾಡಿರ್ತೀಯ. ಆದರೆ ಅದನ್ನು ಯಾರಿಗಾದರೂ ಹೇಳಿದ ತಕ್ಷಣ ಅವರು ಇದು ಅಷ್ಟು ಈಸಿ ಇಲ್ಲ, ನನ್ನಿಂದ ಆಗುತ್ತಾ, ಇದು ತುಂಬ ಕಷ್ಟ, ನಾನು ಟ್ರೈ ಮಾಡಿದ್ದೀನಿ ನನ್ನಿಂದನೂ ಆಗಲಿಲ್ಲ, ಇಷ್ಟು ವರ್ಷ ಆಯಿತು ಇನ್ನೂ ಯಾಕೆ ಇದನ್ನು ಬಿಡ್ತಿಲ್ಲ, ಬೇರೆ ಏನಾದರೂ ನೋಡು ಅಂತ ಒಂದೊಂದೇ ಮಾತು ಕೇಳಿಬರುತ್ತೆ. ಆಗ ನಿನಗೇನಾಗುತ್ತೆ? ಮೊದಲು ನಾನು ಮಾಡ್ತೀನಿ ಅಂತ ಇದ್ದ ಮನಸ್ಸು ಸ್ವಲ್ಪ ಸ್ವಲ್ಪ ನಿಜವಾಗಿಯೂ ನನ್ನಿಂದ ಆಗುತ್ತಾ ಅಂತ ಯೋಚಿಸೋಕೆ ಶುರು ಮಾಡುತ್ತೆ. ಇದು ನಿನಗೂ ಆಗಿದೆಯಾ? ಯಾರೋ ಒಬ್ಬರು ಒಂದು ಮಾತು ಹೇಳಿರ್ತಾರೆ, ಆ ಮಾತು ಆ ದಿನ ಮುಗ್ದಿರಲ್ಲ, ಮನೆಗೆ ಹೋದ್ಮೇಲೂ ಅದೇ ಮಾತು ನೆನಪಾಗುತ್ತೆ, ಮರುದಿನವು ಮತ್ತೆ ಅದೇ ಯೋಚನೆ, ಅವ್ರು ಹೇಳಿದ ನಿಜಾನಾ, ನಾನು ತಪ್ಪು ದಾರಿಲಿದ್ದೀನ, ಇದನ್ನು ಬಿಟ್ಬಿಡ್ಬೇಕಾ? ಹೀಗೆ ನಾವು ನಮ್ಮ ನಿರ್ಧಾರವನ್ನೇ ನಾವೇ ಡೌಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಆದರೆ ಒಂದು ಪ್ರಶ್ನೆ ಕೇಳ್ಕೊ, ಅವ್ರು ಹೇಳಿದ್ದು ಅವರ ಜೀವನದ ಅನುಭವ ಅಲ್ವಾ? ಅವ್ರಿಗೆ ಕಷ್ಟ ಆಗಿರ್ಬೋದು, ಅವ್ರಿಗೆ ಆಗದೇನೂ ಇರ್ಬೋದು, ಆದರೆ ಅದು ನಿನಗೂ ಆಗಬೇಕು ಅಂತ ಏನಿದೆ? ಅವ್ರ ಎಕ್ಸ್ಪೀರಿಯೆನ್ಸ್ ನಿನ್ನ ಫ್ಯೂಚರ್ ಆಗಬೇಕಾ? ಇಲ್ಲ ಅಲ್ವಾ? ಹಾಗಾದರೆ ಎಲ್ಲರ ಮಾತನ್ನು ಕೇಳು, ಆದರೆ ಒಮ್ಮೆ ಎಲ್ಲವನ್ನ ಸೈಡಿಗಿಟ್ಟು ನಿನ್ನನ್ನೇ ನೀನು ಕೇಳು, ನನಗೆ ನಿಜವಾಗಿಯೂ ಏನು ಬೇಕು? ನನಗೆ ಇದು ಕಷ್ಟ ಅಂತ ಗೊತ್ತಿದ್ರೂ ನಾನು ಇದನ್ನೇ ಮಾಡಬೇಕು ಅನ್ನಿಸ್ತಿದೆಯಾ? ನಾನು ಸೋತ್ರೂ ಮತ್ತೆ ಅದು ಟ್ರೈ ಮಾಡುವಷ್ಟು ಇದು ನನಗೆ ಮುಖ್ಯನಾ? ಈ ಪ್ರಶ್ನೆಗಳಿಗೆ ನಿನ್ನ ಉತ್ತರ ಏನು? ಅದೇ ಮುಖ್ಯ. ಯಾಕೆಂದರೆ ಜನರು ಇಂದು ಒಂದು ಮಾತು ಹೇಳ್ತಾರೆ, ನಾಳೆ ಇನ್ನೊಂದು ಮಾತು ಹೇಳ್ತಾರೆ, ಆದರೆ ಆ ಮಾತುಗಳ ನಡುವಿನ ಜೀವನ ಬದುಕಬೇಕಾಗಿದ್ದು ಯಾರು? ನೀನು ತಾನೆ. ಬೇರೆಯವರು ಏನು ಯೋಚಿಸ್ತಿದ್ದಾರೆ ಅಂತ ಯೋಚಿಸ್ತಾ ನಿನ್ನ ಜೀವನದ ನಿರ್ಧಾರನ ತೆಗೆದುಕೊಳ್ಬೇಡ. ಒಮ್ಮೆ ನಿನ್ನ ಮನಸ್ಸನ್ನು ಕೇಳು, ನಿನಗೇನು ಅನಿಸುತ್ತೆ, ನಿನಗೇನು ಬೇಕು, ನೀನು ಯಾವ ದಾರಿಯಲ್ಲಿ ಹೋಗಬೇಕು ಅಂತ ನಿನಗನ್ಸುತ್ತೆ, ಅದನ್ನು ನೀನೇ ಡಿಸೈಡ್ ಮಾಡು. ಯಾಕೆಂದರೆ ನಿನ್ನ ಜೀವನದ ಬಗ್ಗೆ ಅಂತಿಮವಾಗಿ ಉತ್ತರ ಕೊಡಬೇಕಾದದ್ದು ಬೇರೆ ಯಾರೂ ಅಲ್ಲ, ಅದು ನೀನೇ.